ಏನಾದ್ರು ಮಾಡೋಕೆ ಆ ಟೈಮಲ್ಲಿ ಪ್ರತಿಷ್ಠಾಪನೆ ಟೈಮಲ್ಲಿ ಒಂದು ಅವಕಾಶ ಕೊಡಪ್ಪ ಅಂತ ಅನ್ಕೊಂಡು ಮಾಡಿದೆ. ಇದು ಸತ್ಯ ಸರ್. ಆ್ಯಕ್ಚುಲಿ ಆಂಜನೇಯನಿಗೆ ಅಪ್ಲಿಕೇಶನ್ ಹಾಕ್ಕೊಂಡೆ, ನಮ್ಗೆ ಗೊತ್ತಿಲ್ಲ ಇನ್ಕಿಲ್ಲ ನೋ ಆಪ್ಷನ್. ಆ್ಯಕ್ಚುಲಿ ಆ ರೀತಿ ತೊಗೊಂಡೆ, ರಾಮಂದ್ರ ಟೈಮಿಗೆ ತೊಗೊಂಡ್ರೆ ಈಗ ಸ್ವಲ್ಪ ತಾಳೆ ಹಾಕಿ ನೋಡಿದ್ರೆ ನಂದು ಕರೆಕ್ಟಾಗಿ ಒಂದು 24 ಲಕ್ಷಕ್ಕಿಂತ ಜಾಸ್ತಿ ನಾನು ಜಪ ಮಾಡೀನಿ ಆ್ಯಕ್ಚುಲಾಗಿ ಇರಲಿ ಅಂತ. ಸೊ ಇಲ್ಲಿ 24 ಅಕ್ಷರಗಳಿಗೂ, ಇದು ರಾಮಾಯಣದ 24,000 ಶ್ಲೋಕಕ್ಕೂ, ಇದರಲ್ಲಿ 24 ಸರ್ಗಕ್ಕೂ ನಂದು 24 ಲಕ್ಷ ಜಪ ಆಗಿರಬೇಕು. ಏನೋ ಒಂದು ಲಿಂಕು ಇದರಲ್ಲಿ 2,000 ಕಿಲೋಮೀಟರ್ ದೂರ ಅಂತ ಆಂಜನೇಯ ರಾಮ ಜನ್ಮಸ್ಥಳ, ಅಲ್ಲಿ ನಮ್ಗೆ ಈಗ ಆಪರ್ಚುನಿಟಿ ಸಿಗುತ್ತೆ ಅಂದರೆ ಏನಾದ್ರು ಅದನ್ನು ನಿಜವಾಗ್ಲೂ ಇದು ಮಾಡೋಕ್ಕಾಗತ್ತೆ ಸರ್. ಆ್ಯಕ್ಚುಲಿ ಇದು ಸತ್ಯ ಸರ್. ಆ್ಯಕ್ಚುಲಿ ಆಂಜನೇಯನಿಗೆ ಅಪ್ಲಿಕೇಶನ್ ಹಾಕ್ಕೊಂಡೆ, ನಮ್ಗೆ ಗೊತ್ತಿಲ್ಲ ಇನ್ಕಿಲ್ಲ ನೋ ಆಪ್ಷನ್. ಆ್ಯಕ್ಚುಲಿ ಹಾಗೆ ನೀವು ಒಂದು ಜಪ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ವಿ ನಾವು, ಗಾಯತ್ರಿ ಜಪ. ನಿಮ್ಮ ಆಧ್ಯಾತ್ಮಿಕ ಪಯಣದ ಬಗ್ಗೆ ನಮಗೆ ಇನ್ನಷ್ಟು ಸ್ವಲ್ಪ ಆಳವಾಗಿ ತಿಳಿಸ್ಕೊಡ್ಬೇಕು ಅಂತ ಕೇಳಿಲ್ಲ. ಆಧ್ಯಾತ್ಮಿಕ ನಾನೇನು ಅಷ್ಟೊಂದೇನು ಏನು ಮಾಡ್ತಾ ಇಲ್ಲ, ಸುಮ್ಮನೆ ಅದೇನು ಪಯಣವೂ ಇಲ್ಲ ಏನೂ ಇಲ್ಲ ಆ್ಯಕ್ಚುಲಿಗೆ. ಆದರೆ ಕೆಲವು ಕೋಇನ್ಸಿಡೆನ್ಸ್ ಅಂತ ಹೇಳ್ತೀವಲ್ಲ, ಹಾಗೆ ನಿತ್ಯಾನುಷ್ಠಾನದಲ್ಲಿ ನಾನು ಸ್ವಲ್ಪ ಒಂದು ಸಹಸ್ರ ಗಾಯತ್ರಿ ನಿತ್ಯ ಮಾಡ್ತೇನೆ ಆ್ಯಕ್ಚುಲಾಗಿ, ನಿತ್ಯ ಇರಲಿ. ಸೊ ಆ ರೀತಿ ಮಾಡ್ಕೊಂಡು ಇದು ಮಾಡಿದಾಗ ಈಗ ಹೇಗೆ ಒಂದಕ್ಕೊಂದು ಲಿಂಕ್ ಆಗುತ್ತೆ ಅಂತ ಹೇಳಿದ್ರೆ, ರಾಮಾಯಣದಲ್ಲಿ ಇರೋದು 24,000 ಶ್ಲೋಕ, ಅದು ಗಾಯತ್ರಿ ಮಂತ್ರದ ಪ್ರತಿಯೊಂದು ಒಂದು ಅಕ್ಷರದಲ್ಲೂ ಪ್ರಾರಂಭ ಆಗುತ್ತೆ. 24 ಗಾಯತ್ರಿ ಮಂತ್ರದಲ್ಲಿ 24 ಅಕ್ಷರ ಇದೆ. ಆ 24 ಅಕ್ಷರನು ಈ ರಾಮದ 24 ಸರ್ಗ ಇದೆಯಲ್ಲ, ಅದಕ್ಕೂ ಒಂದು ಮೊದಲೇ ಅಕ್ಷರ ಗಾಯತ್ರಿ ಮಂತ್ರದ ಅಕ್ಷರದಿಂದ ಇಲ್ಲಿ ಈ ರಾಮಾಯಣದ ಸರ್ಗ ಪ್ರಾರಂಭ ಆಗುತ್ತೆ. ಗಾಯತ್ರಿ ಮಂತ್ರಕ್ಕೂ ರಾಮಾಯಣಕ್ಕೂ ಅಷ್ಟೊಂದು ಇದಿದೆ ಆ್ಯಕ್ಚುಲಾಗಿ ಹೇಳಲ್ಲ. ಹೀಗೆ ಹೇಗೆ ರಾಮಾಯಣ ಹೋದರೆ ಗಾಯತ್ರಿ ಏನು ಜಪ ಮಾಡಿದಷ್ಟೇ ಫಲ ಅದು ಆ್ಯಕ್ಚುಲಾಗಿ, ಆ ರೀತಿ ಇರುವಂಥದ್ದು ಆ್ಯಕ್ಚುಲಾಗಿ. ಓಕೆ, ಇದರಲ್ಲಿ ಬೀಜಾಕ್ಷರ ಇಟ್ಕೊಂಡು ಮಾಡಿರೋವಂಥದ್ದು ಇದರಲ್ಲಿ ಅದೆಲ್ಲ ಪವಿತ್ರ ಗ್ರಂಥಗಳು ಇರಲಿ. ಆ ರೀತಿ ಇದು ಮಾಡಿದಾಗ ನಾನು ಸುಮಾರು 12 ವರ್ಷ 13 ವರ್ಷ ಅಥವಾ ಒಂದು 15 ವರ್ಷ ನಾನು ಜಪ ನಿತ್ಯ ಮಾಡ್ತಾ ಇರಲಿಲ್ಲ. ಒಂದಷ್ಟು ದಿವಸ ಮಧ್ಯ ಬಿಟ್ಟು ಹೋಗಿರೋದು ಉಂಟು, ಇಲ್ಲ ಯಾಕೆಂದರೆ ಅನಿವಾರ್ಯಗಳೇ ಇದರಲ್ಲಿ. ಇಲ್ಲಾಂದರೆ ನಾನು ಸಾಮಾನ್ಯ ಎಷ್ಟೇ ತಾರು ಬಿಡೋಲ್ಲ. ಆ ರೀತಿ ತೊಗೊಂಡೆ, ರಾಮಂದ್ರ ಟೈಮಿಗೆ ತೊಗೊಂಡ್ರೆ ಈಗ ಸ್ವಲ್ಪ ತಾಳೆ ಹಾಕಿ ನೋಡಿದ್ರೆ ನಂದು ಕರೆಕ್ಟಾಗಿ ಒಂದು 24 ಲಕ್ಷಕ್ಕಿಂತ ಜಾಸ್ತಿ ನಾನು ಜಪ ಮಾಡೀನಿ ಆ್ಯಕ್ಚುಲಾಗಿ ಇರಲಿ ಅಂತ. ಸೊ ಇಲ್ಲಿ 24 ಅಕ್ಷರಗಳಿಗೂ, ಇದು ರಾಮಾಯಣದ 24,000 ಶ್ಲೋಕಕ್ಕೂ, ಇದರಲ್ಲಿ 24 ಸರ್ಗಕ್ಕೂ ನಂದು 24 ಲಕ್ಷ ಜಪ ಆಗಿರಬೇಕು. ಏನೋ ಒಂದು ಲಿಂಕು ಇದರಲ್ಲಿ ಹೇಳಲ್ಲ, ಅದು ಕೆಲಸ ಕೋಇನ್ಸಿಡೆನ್ಸ್ ಹೇಳ್ಬೋದು ಅಥವಾ ಹೆಂಗೋ ಗೊತ್ತಿಲ್ಲ, ಅವನ ಇಚ್ಛೆ ಗೊತ್ತಿಲ್ಲ. ಇಲ್ಲಿವರೆಗೂ ನಿಮ್ದು 24 ಲಕ್ಷ ಜಪ ಆಗಿದೆ. ಇನ್ನು ಇವಾಗ ತೊಗೊಂಡು ಇನ್ನು ಜಾಸ್ತಿ ಆಗಿದೆ, 30-35 ಲಕ್ಷ ಆಗಿದ್ದೇನೋ ಅಂತ ಕಾಣುತ್ತೆ ಆ್ಯಕ್ಚುಲಾಗಿ ಅಂತ ಆಗಿದೆ ಇರಲಿ. ಒಟ್ಟಲ್ಲಿ ಆ ಟೈಮ್ಗಂತೂ ತೊಗೊಂಡ್ರೆ ಇದ್ರಲ್ಲಿ 24 ಲಕ್ಷ ಅಂತೂ ದಾಟಿತ್ತು ಆ್ಯಕ್ಚುಲಾಗಿ ಇರಲಿ. ಡೆಫಿನೆಟ್ಲಿ 100% ಇದಾಗಿದೆ ಆ್ಯಕ್ಚುಲಿ. ಒಂದಷ್ಟು ನಾನು ಅದರಲ್ಲೂ ಒಂದು 30% ಬಿಟ್ಬಿಡಿ ಆ್ಯಕ್ಚುಲಿ. ಹಂಗೆ ತೊಗೊಂಡ್ರೆ 24 ಲಕ್ಷ ಅಂತೂ ಆಗಿದೆ. ಸೊ ಇದು ಒಂದು ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು ಆ್ಯಕ್ಚುಲಾಗಿ. ರಾಮಂದ್ರ ಅಯೋಧ್ಯ ರಾಮನ ಇದರಲ್ಲಿ ಸ್ಪಿರಿಚುವಲ್ ಜರ್ನಿ ಹೀಗೂ ಕನೆಕ್ಟ್ ಮಾಡ್ಬೋದು ಆ್ಯಕ್ಚುಲಾಗಿ. ಆಮೇಲೆ ಒಳಗಡೆ ನೀವು ಪ್ರತಿಷ್ಠಾಪನೆಯ ಆಗುವ ಸಮಯದಲ್ಲಿ ನೀವೇ ಪೂಜೆ ಮಾಡಿದ್ದು ಅಂತೆಲ್ಲ ಹೇಳಿದ್ರೆ, ಸೊ ಆ ಸಮಯದಲ್ಲಿ ಇನ್ನೂ ಯಾವ ರೀತಿಯಾದ ಒಂದು ಸೇವೆ ಸಲ್ಲಿಸಿದ್ದೀರಾ? ಯಾಕಂದರೆ ಎಷ್ಟೊಂದು ರೀತಿಯಾದ ಒಂದು ಅಲಂಕಾರಗಳಿರುತ್ತೆ, ಹೂವಿನ ಅಲಂಕಾರ ಇರುತ್ತೆ. ಸೊ ನಿಮ್ಮ ಅದರಲ್ಲಿ ಯಾವುದಾದ್ರೂ ಒಂದು ಪಾತ್ರ ಇತ್ತಾ? ಇದು ಒಂದು ಕಡೆ ಇಂಜಿನಿಯರಿಂಗ್ ಕೆಲಸ ಮುಗಿಸಿದ್ರೆ, ಇನ್ನೊಂದು ಕಡೆ ಭಗವಂತ ಈ ರೀತಿ ಒಂದು ದೈವಿಕ ಕಾರ್ಯದಲ್ಲಿ ನನ್ನನ್ನು ಇನ್ವಾಲ್ವ್ ಮಾಡ್ಕೊತೇನೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಭಾಳ ಆಶ್ಚರ್ಯ ಆ್ಯಕ್ಚುಲಿ ಇಲ್ವೇ ಇಲ್ಲ. ಯಾಕಂದರೆ ಇಂಜಿನ್ ಕೆಲಸ ಮಾಡ್ತಾಯಿದ್ವಿ, ಬರ್ತಾಯಿದ್ವಿ, ಅವ್ರ ರೂಮ್ ಎಲ್ಲ ಹೊಟ್ಟೋಗ್ತಾರೆ ಆ್ಯಕ್ಚುಲಾಗಿ ಇರಲಿ ಅಂತ. ಅದು ಸ್ಪಿರಿಚುವಲ್ ಜರ್ನಿ ಶುರು ಆಗಿದ್ದೇ ಒಂಥರ, ಅಂದರೆ ನನ್ನ ಪಾಠ ನಾನು ಮಾಡ್ಕೊಳ್ತಾ ಇದ್ದೆ. ಆದರೆ ಪ್ರತಿಷ್ಠಾಪನೆ ಟೈಮಲ್ಲಿ ನಾನು ಇರ್ತೀನಿ, ಒಳಗಡೆ ಇರ್ತೀನಿ, ಅವಕಾಶ ಸಿಗುತ್ತೆ ಅನ್ನೋದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾಕಂದರೆ ಅಲ್ಲಿ ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ ಇಷ್ಟು ಜನನೇ ಇನ್ವೈಟ್ ಮಾಡಬೇಕು, ಇಷ್ಟು ಪೊಲೀಸ್ ಮನ್ಸಿರ್ಬೇಕು, ಈ ರೀತಿ ಕೆಲವರು ತುಂಬ ವೆರಿ ವೆಲ್ ಪ್ಲ್ಯಾನ್ಡ್ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ, ಲೋಪರಹಿತ ಅಂತ ಹೇಳ್ಬೇಕು, ಅಷ್ಟು ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿದರು. ಸೊ ಅದು ಅವರ ಜೊತೆಗೆ ಏನಂದರೆ ಅಲ್ಲಿ ಹೀಗೆ ಮಾಡಬೇಕು ಅಂದರೆ ಗೆರೆ ಎಳೆದು ಮತ್ತೆ ಅದಷ್ಟೇ, ನೆಕ್ಸ್ಟು ನೋ ವೈಲೇಷನ್ಸ್, ಅಷ್ಟು ಮಟ್ಟಿಗೆ ಸ್ಟ್ರಿಕ್ಟಾಗಿ ಅಲ್ಲಿ ಒಂದು ಪ್ಲ್ಯಾನ್ ಮಾಡಿರೋ ಅಂಥದ್ದು ಆ್ಯಕ್ಚುಲಾಗೆ. ನನಗೆ ಅಲ್ಲಿ ಸಿಗುತ್ತೆ ಮಾಡುತ್ತೆ ಏನೂ ಗೊತ್ತಿಲ್ಲ, ಅವಕಾಶ ಇರಲಿ. ಬಟ್ ಆದರೂ ನಮ್ಮ ಗೋಪಾಲ್ಜಿ ಹತ್ರ ಒಂದು ಮಾತು ಒಂದು ಸರ್ ಅಂದೆ ಆ್ಯಕ್ಚುಲಾಗೆ, ಸರ್ ಪ್ರತಿಷ್ಠಾಪನೆ ಟೈಮಲ್ಲಿ ಇರಲಿ ನಾನು ಏನಾದ್ರು ಕೆಲಸಕ್ಕೆ ಉಪಯುಕ್ತ ಆಗ್ತೀನಿ ಅಂದರೆ ನನಗೆ ಈ ಥರ ಕೆಲಸ ಅಂತೇನಿಲ್ಲ, ಬರೀ ಚಪ್ಪಲಿ ನೋಡ್ಕೋಬೇಕು ಅಂದರೆ ಚಪ್ಪಲಿ ಬಿಟ್ಟು ಅದು ನೋಡ್ಕೊಳಕ್ಕೆ ರೆಡಿ ಇಲ್ಲ, ಇನ್ನೇನಕ್ಕೆ ಹೋಗ್ಬೇಕು ಕೆಲಸ ಮಾಡಿ ಇದು ಸರಿ ಇಲ್ಲ, ಇನ್ಯಾವುದಾನ ಮಾಡ್ತೀವಿ, ಯಾವುದಾನ ಕೆಲಸ ಇಟ್ಕೊಳ್ಳಿ, ನಾನು ಮಾಡೋಕ್ಕೆ ರೆಡಿಯಾಗಿದ್ದೀನಿ ಸರ್ ಹೇಳಿ ಅಂತ. ಸರ್ ಅವ್ರೇನು ಮಾತಾಡಲಿಲ್ಲ ಆ್ಯಕ್ಚುಲಾಗಿ. ಅಂತ ಸುಮ್ಮನೆ ಆಗ್ಬಿಟ್ರು ಆ್ಯಕ್ಚುಲಾಗಿ.
ಬಹುಶಃ ನಂಗೆ ಸಿಗಲ್ವೇನೋ, ಯಾಕಂದ್ರೆ ಸರಿ ಹೆಚ್ಚಾಗಿ ಇಂಟ್ರೆಸ್ಟ್ ತೋರಿಸಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಆ್ಯಕ್ಚುಲಿಗೆ ಮನಸ್ಸಿನಲ್ಲಿ. ಸರಿ ಸುಮ್ಮನೆ ಆಗಿಬಿಟ್ಟಿದ್ದೆ ಆ್ಯಕ್ಚುಲಿಗೆ. ಸೊ ಅಲ್ಲಿ ನನ್ನ ಪಾಠ ನಾನು ಅಲ್ಲಿ ಜಟಾಯು ಕೆಲಸ ಮಾಡಿಸ್ತಾಯಿದ್ವಿ, ನಮ್ಮ ಕಂಪ್ನಿಯಿಂದ ಹೋಗಿ ಜಟಾಯುದು ಕೆಲಸ ಮಾಡ್ಕೊಂಡು ಇದು ಮಾಡ್ತಾಯಿದ್ದೆ, ಆಗ್ತಾಯಿತ್ತು ಇದರಲ್ಲಿ ಅಂತ. ನಂತರ ನನ್ನ ಸ್ನೇಹಿತರು ಬಂದಿದ್ದರು ಅಲ್ಲಿಗೆ, ಋಷಿಕೇಶನ್ ಅಂತಂದ್ಬಿಟ್ಟು ನನ್ನ ಹೇಳಲ್ಲ ಎಲ್ಲ ರೀತಿಯ ಒಂದು ನಮ್ಮ ಜರ್ನಿನಲ್ಲಿ ನಾನು ಋಷಿಕೇಶನ್ ಅವರು ಮತ್ತು ಏನು ಶ್ರೀನಿವಾಸ್ ಅಂತಾರೆ ಎಲ್ಲ ಒಟ್ಟಿಗೆ ಜರ್ನಿ, ನಮ್ಮದು ಸ್ಪಿರಿಚುವಲ್ ಜರ್ನಿ ಅಂದರೆ ನಾವೆಲ್ಲ ಒನ್ಸ್ ಇನ್ ಎ ಮಂತ್ ಅಥವಾ 2 months ಒಂದು ಸಾರಿ ಈ ಥರ ಎಲ್ಲ ಬರೀ ತೀರ್ಥಕ್ಷೇತ್ರಗಳಿಗೆ ಟೂರಿಂಗ್ ಹೋಗ್ತಾ ಇದ್ದಿದ್ದು. ಇನ್ಯಾವುದಕ್ಕೂ ಹೋಗ್ತಾಯಿಲ್ಲ. ಹೋಗಿ ಶೃಂಗೇರಿಗೆ ಹೋಗೋದು, ಧರ್ಮಸ್ಥಳ ಹೋಗೋದು, ಇನ್ನೊಂದು ಕಡೆ ಹೋಗೋದು, ತ್ರಿವೇಂದ್ರಮ್ ಹೋಗೋದು, ಆ ಥರ ಹೋಗ್ತಾ ಇದ್ವಿ. ನಮ್ಗೆ ಅದೇ ಎಂಟರ್ಟೈನ್ಮೆಂಟ್ ಅಷ್ಟು ಇನ್ನೇನಿಲ್ಲ ಆ್ಯಕ್ಚುಲಿ. ದೇವಸ್ಥಾನಕ್ಕೆ ಹೋಗಿ ಬರೋದೇ ಒಂದು ಇದು ಮಾಡ್ತಾಯಿದ್ದು ಹಾಗಿದ್ದು ಆ್ಯಕ್ಚುಲಿಗೆ ಅಂತ. ಅವರು ಕೂಡ ಅಲ್ಲಿಗೆ ಬಂದು ನಮ್ಮ ಋಷಿಕೇಶನ್ ಅವರು ಬಂದಿದ್ರು ಆ್ಯಕ್ಚುಲಾಗಿ ಅಲ್ಲಿಂದ, ಜೊತೆಗೆ ಇಲ್ಲಿದ್ರು ಅಲ್ಲಿಂದ. ಸರಿ ನಾನು ಆಮೇಲೆ ಒಂದು ಸರಿ ಅಂದರೆ ಮಧ್ಯ ಅಲ್ಲಿ ಅಯೋಧ್ಯೆಲ್ಲ ಹೋಗಿ ಅವ್ರು ಕಂಟಿನ್ಯೂಸ್ 2 months ನಾನು ಬೆಂಗಳೂರಿಗೂ ಬರಲಿಲ್ಲ ಆ್ಯಕ್ಚುಲಿ. 2.5 months ನಾನು ಬೆಂಗಳೂರಿಗೂ ಬರಲಿಲ್ಲ, ಅಲ್ಲೇ ಇದ್ದೆ ಅಯೋಧ್ಯೆಯಲ್ಲಿ ಕೆಲಸ ಅದು ಮಾಡ್ತಾಯಿದ್ದೆ. ಆವಾಗ ನಮ್ಮ ರಿಪಬ್ಲಿಕ್ ಇವರು ಸ್ಮಿತಾ ರಂಗನಾಥ್ ಅವರು ಬಂದಿದ್ದರು, ಅಜಿತ್ ಹನುಮಕ್ಕನವರು, ಸರಿ ಸುವರ್ಣ ಟಿ ವಿಯಿಂದ. ಆಮೇಲೆ ಇನ್ನೊಬ್ಬರು ಗಣೇಶ್ ಅಂತಂದ್ಬಿಟ್ಟು ಅವರು ಇದರಿಂದ ನ್ಯೂಸ್ ಫಸ್ಟ್ ಅವರು, ಪವರ್ ಟಿ ವಿ ಅವರು, ನಮ್ಮ ಟಿ ವಿನವರು ಎಲ್ಲ ಬಂದಿದ್ರು ಆ್ಯಕ್ಚುಲಿಗೆ ಗೊತ್ತಾಯ್ತಲ್ಲ. ಅಲ್ಲಿ ಅವ್ರುಗಳ ಪರಿಚಯನೂ ಆಯಿತು, ಚೆನ್ನಾಗಾಯಿತು. ಅವ್ರ ಜೊತೆ ಎಲ್ಲ ಮಿಂಗಲಾಗೆಲ್ಲ ಇದು ಮಾಡಿದ್ವಿ ಆ್ಯಕ್ಚುಲಿಗೆ ಅಂತ. ಅದು ಹೆಚ್ಚು ಕಮ್ಮಿ ಈ ಪ್ರತಿಷ್ಠಾಪನೆ ಟೈಮಲ್ಲಿ ಮುಂಚೆನೇ ಆ್ಯಕ್ಚುಲಿಗೆ ಅವರೆಲ್ಲ ಬಂದಿದ್ದೆಲ್ಲ ಇದು ಮಾಡಿದ್ದಿದ್ದು ಆ್ಯಕ್ಚುಲಿಗೆ ಅಂತ. ಸೊ ಆವಾಗ ನಾನು ಇನ್ನೇನಕ್ಕೆ ಆಗಲ್ಲ ಅಂತ ಕೊಟ್ಟು, ಬಟ್ ಏನಂದ್ರೆ ನನಗೆ ಇಷ್ಟೆಲ್ಲ ಕೆಲಸ ಮಾಡೀನಿ ಒಳಗಡೆ ಇರಬೇಕು ಅಂತ ನಂಗೆ ಆಸೆ ಇತ್ತು ಆ್ಯಕ್ಚುಲಿಗೆ, ಮನಸ್ಸಿನಲ್ಲಿ ಇದರಲ್ಲಿ ಸಂಕಲ್ಪ ಇತ್ತು. ಏನಾದ್ರು ಮಾಡೋಕ್ಕೆ ಆ ಟೈಮಲ್ಲಿ ಪ್ರತಿಷ್ಠಾಪನೆ ಟೈಮಲ್ಲಿ ಒಂದು ಅವಕಾಶ ಕೊಡಪ್ಪ ಅಂತ ಅಂದ್ಕೊಂಡು ಮಾಡಿದೆ. ಸರಿ ಅಲ್ಲಿ ಯಾವಾಗ ರಿಸ್ಟ್ರಿಕ್ಟೆಡ್ ಇದು ಜನಕ್ಕೆ ಯಾರಿಗೂ ಅವಕಾಶ ಕೊಡ್ತಾ ಇಲ್ಲ ಅಂತ ನ್ಯೂಸ್ ಬಂತು. ನಂಗೆ ಹೋಪ್ಸ್ ಕಮ್ಮಿ ಆಯಿತು ಆ್ಯಕ್ಚುಲಾಗಿ, ಹೋಪ್ಸ್ ಕಮ್ಮಿ ಆಯಿತು, ಏನು ಸಿಗಲ್ಲ ಅಂತ ಹೇಳ್ಬಿಟ್ಟು. ಯಾಕಂದರೆ ಇಷ್ಟೇ ಜನ ಅಂತ ಹೇಳಿಬಿಟ್ಟಿದ್ರು. ಅವರು ಎಷ್ಟು ಜನ ಅಂತ ಅವ್ರು ಅಕಾಮಿಡೇಟ್ ಮಾಡ್ತಾರೆ. ಯಾಕಂದರೆ ಈ ಇಂಡಿಯಾ ತೊಗೊಂಡ್ರೆ ಎಷ್ಟು ಜನ ಇದ್ದಾರೆ, ಎಷ್ಟು ಜನ IAS ಆಫೀಸರ್ಸ್ ಇದ್ದಾರೆ, ಮಿನಿಸ್ಟರ್ಸ್ ಇದ್ದಾರೆ, MLAs ಇದ್ದಾರೆ, ಎಷ್ಟಿದ್ದಾರೆ, ಎಲ್ಲರಿಗೂ ಕೊಡ್ತಾರೆ. ಈ ಅದೇ ಲಕ್ಷಗಟ್ಟಲೆ ಹೊಟ್ಟೋಗುತ್ತೆ. ಅಲ್ಲಿ ಇದ್ದಿದ್ದೆ 7,000 ಜನಕ್ಕೆ. ಬೇರೆ ಅಕಾಮಿಡೇಷನ್ ಅಷ್ಟೇ ಮಾಡೋಕ್ಕಾಗ್ತಾ ಇದ್ದಿದ್ದು. ಸಾಧು ಸಂತರನ್ನು ಬೇರೆ 50% ಕರಿಬೇಕು ಅಂತ ಹೇಳಿದ್ರು, 3,000 ಇನ್ನು ಮಿಕ್ಕಿದ್ದವರೇ ಬೇರೆ ಅಂತ. ಹೇಗಿದಾಗತ್ತೆ? ಸರಿ ಆಯಿತು, ಆಗಲ್ಲ ಅಂತ ಅಂದ್ಕೊಂಡಿತ್ತು ಮಾಯಿತು. ಆದರೂ ಮನ್ಸು ಕೇಳಲ್ಲ ಅಲ್ವಲ್ಲ, ಇರಲಿ ತಕ್ಷಣ ಆಸೆ ಹುಡ್ತು ಆ್ಯಕ್ಚುಲಿ. ಇಲ್ಲ ಇರಬೇಕು ಏನು ಮಾಡೋದಪ್ಪ ಅಂತ. ಕೊನೆಗೆ ನನಗೆ ಒಂದೇ ಅಂದರೆ ಆಂಜನೇಯನಿಗೆ ಅಪ್ಲಿಕೇಶನ್ ಹಾಕ್ಕೊಂಡೆ. ಇದು ಸತ್ಯ ಸರ್ ಆ್ಯಕ್ಚುಲಿ. ಆಂಜನೇಯನಿಗೆ ಅಪ್ಲಿಕೇಶನ್ ಹಾಕ್ಕೊಂಡೆ. ನಮ್ಗೆ ಗೊತ್ತಿಲ್ಲ, ಇನ್ಕಿಲ್ಲ ನೋ ಆಪ್ಷನ್ ಆ್ಯಕ್ಚುಲಿ. ಯಾವಾಗೆಲ್ಲ ಆಗಲ್ಲ ಟ್ರಸ್ಟ್ ಅವ್ರು ಆಗಲ್ಲ ಇಷ್ಟೇ ಜನ ಅಂತ ಹೇಳಿ ತೀರ್ಮಾನ ಮಾಡಿದ್ರೆ ನಾವೇನು ಮಾಡೋಕ್ಕಾಗತ್ತೆ. ಕೊನೆಗೆ ಆಂಜನೇಯನ ಹೇಳಿಬಿಟ್ಟೆ, ನಿನ್ನ ಪಾದನೆ ಗತಿನಪ್ಪ ಅಂತ ಹೇಳ್ಬಿಟ್ಟು ಆಂಜನೇಯನಿಗೆ ಅಪ್ಲಿಕೇಶನ್ ಹಾಕ್ಕೊಂಡೆ. ಏನಾದ್ರು ಮಾಡಿ ನೀನು, ನಂಗೆ ಗೊತ್ತಿಲ್ಲ, ನಾನೇನೋ ಒಂದು ಸಣ್ಣ ಅನುಷ್ಠಾನ ಮಾಡೀನ, ಒಟ್ಟಲ್ಲ ಅದು ನಿಜವಾದರೆ ನಂಗೆ ಕೊಟ್ಬಿಡಪ್ಪ, ಒಳಗಡೆ ಇರೋ ರೀತಿ ಅವಕಾಶ ಕೊಟ್ಬಿಡಪ್ಪ ಹನುಮಂತ ಅಂತ ನಿಜವಾರು ಹೇಳ್ತೀನಿ ಸರ್. ಅಲ್ಲಿ ಅದು ಫಲಿಸುತ್ತೆ ಅಂತ ನಿಜವಾರು ಹೇಳಲ್ಲ, ಫಲಿಸ್ತು ಕೊನೆಗಿರಲಿ. ಅಂದರೆ ಇನ್ನೇನೋ ಒಂದು ವಾರ 10 ದಿವಸ ಇದೇನು ಕಾಣ್ತಿರಲಿ ಶುರು ಆಗಬೇಕು ಅಂತ ಹೇಳಿದ್ರೆ ತಕ್ಷಣ ಈ ಪ್ರೋಗ್ರಾಮ್ ಶುರು ಮಾಡಬೇಕಾದ್ರೆ ಸರಿ ನಾನು ಜಟಾಯುದು ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಸರಿ ಹೋಮಕುಂಡ ಎಲ್ಲ ಹಾಕುತ್ತಾ ಇದ್ರು ಆ್ಯಕ್ಚುಲಿ. ನಾನು ಹೋಗ್ಬಿಟ್ಟೆಲ್ಲ ಇದು ನೋಡ್ತಾ ಇದ್ದೆ ಆ್ಯಕ್ಚುಲಾಗಿ. ಸರಿ ಅಲ್ಲಿನ ಕೆಲವರೆಲ್ಲ ಪಂಡಿತರೆಲ್ಲ ಕಾಶಿಯಿಂದನೂ ಬಂದಿದ್ರೆಲ್ಲ. ಸರಿ ಆಮೇಲೆ ನೋಡ್ರೆ ಒಂದು ಸರ್ ಮೆಸೇಜು ಕಳಿಸಿದ್ರು ನಮ್ಮ ಗೋಪಾಲ್ಜಿಯವರು ಇರಲಿ ಅಂತ, ನಿಮ್ಮನ್ನು ಹೋಮ ಕೈಂಕರ್ಯದಲ್ಲಿ ಅಳವಡಿಸಲಾಗಿದೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಆ್ಯಕ್ಚುಲಾಗಿ. ಅಲ್ಲಿ ಕೊಟ್ಬಿಟ್ಟಿದ್ರು, ಪೂರ್ತಿ ಕೊಟ್ಟಿದ್ರು ಆ್ಯಕ್ಚುಲಾಗಿ. ಆ್ಯಂಡ್ ಕೆಲವು ಸಾರಿ ಯಾವ ಟೈಮಲ್ಲಿ ಏನು ಕಲ್ತಿರ್ತೀವೋ, ಏನು ಹೇಗೆ ಉಪಯೋಗ ಆಗುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಚಿಕ್ಕ ವಯಸ್ಸಲ್ಲೇ ನಮ್ಮ ತಂದೆಯವರು ಇದು ಮಾಡಿ ಚೆನ್ನಾಗಿ ಪಾಠ ಹೇಳ್ಕೊಟ್ಟಿದ್ರು ಆ್ಯಕ್ಚುಲಾಗಿ. ಕೆಲವು ವೇದದ್ದು ಹಾಕ್ಕೊಳ್ಳಿ, ಅದಕ್ಕೆ ಜೊತೆಗೆ ಹೋಮ ಹವನಾದಿಗಳು ಹೇಗೆ ಮಾಡಬೇಕು ಏನು ಅಂತ ಆ ವಿಷಯಗಳು ಗೊತ್ತಿತ್ತು ನನಗೆ ಆ್ಯಕ್ಚುಲಾಗಿ, ಕೂಲಂಕುಷವಾಗಿ ಗೊತ್ತಿತ್ತು ಆ್ಯಕ್ಚುಲಾಗಿ. ಯಾಕೆ ನಮ್ಮ ತಂದೆ ಜೊತೆ ಯಾವಾಗಲೂ ಹೇಳೋರು ಆ್ಯಕ್ಚುಲಿ. ನಾನು ಓದ್ತಾ ಇದ್ದೆ, ಮಾಡ್ತಾಯಿದ್ದೆ. ಆ ದೃಷ್ಟಿಯಲ್ಲಿ ಸಾಕಷ್ಟು ವಿಷಯಗಳು ಗೊತ್ತಾಗಿತ್ತು. ಸೊ ಆ ದೃಷ್ಟಿನ ಇದು ಮಾಡಿದಾಗ ನಂಗೆ ಯಾವಾಗ ನಿಜವೂ ಆವಾಗ ಹೆಲ್ಪ್ ಆಯಿತು. ಅವರು ಪಂಡಿತರೆಲ್ಲ ಬಂದಿದ್ರು ಕಾಶಿಯಿಂದ, 65 ಜನ ಎಲ್ಲ ಬಂದಿದ್ದರು ಪುಣೆಯಿಂದ. ಕನ್ನಡದವರೇ ಒಂದು 3 ಜನ ಬಂದಿದ್ದರು, ಬಟ್ ಅವರು ಬೇರೆ ಬೇರೆ ಸ್ಟೇಟಲ್ಲಿದ್ದರು, ಅದೇ ಕನ್ನಡದವರೇ ಇದರಲ್ಲಿ. ಸರಿ ಅವರೆಲ್ಲ ಬಂದಾಗ ಅವ್ರಿಗೆ ಎಷ್ಟು ಸಂತೋಷ ಆಗೋಯ್ತು ಅಂದರೆ, ನಿಮಗೆ ಇದು ನಾವು ಇವಾಗ ಏನೋ ಒಂದು ಹೋಮಕ್ಕೆ ಹವನಕ್ಕಿಂತ ಐಟಮ್ ಬೇಕು ಅಂದರೆ ಬೇರೆಯವ್ರಿಗೆ ಹೇಳೋಷ್ಟು ಕಷ್ಟ ಆಗುತ್ತೆ ಆ್ಯಕ್ಚುಲಾಗಿ. ಅವ್ರಿಗೆ ಅರ್ಥವಾಗಲ್ಲ ಯಾವ ಸಮಿತ್ತು ಏನಿದು, ಯಾವುದಕ್ಕೆ ಯೂಸ್ ಮಾಡೋಕೆ ಏನು ಅಂತ ಅವ್ರಿಗೆ ಹೇಳೋಷ್ಟು ಕಷ್ಟ ಆಗ್ತಾಯಿತ್ತು ಆ್ಯಕ್ಚುಲಾಗಿ. ಅವ್ರಿಗೆ ಎಷ್ಟೋ ನಾವು ತುಂಬ ಸಂತೋಷ ಆಗ್ಬಿಟ್ಟು ಅಂದರೆ, ನಿಮ್ಗೆ ಗೊತ್ತಿರೋದ್ರಿಂದ ಈ ವಿಷಯ ನಮ್ಗೆ ತುಂಬ ಸುಲಭ ಆಗೋಯ್ತು ಅಂತಂದ್ಬಿಟ್ಟು ಈ ಥರದ್ದು ಬೇಕು ಅಂತ ತಕ್ಷಣ ಅದನ್ನ ಎತ್ಕೊಂಡು ಹೋಗಿ ರೆಡಿ ಮಾಡ್ತಾಯಿದ್ದೆ ಆ್ಯಕ್ಚುಲಿ. ಹೀಗೆ ಬೇಕು ಅಂದರೆ, ಯಾಕೆಂದರೆ ನಂಗೆ ವಿಷಯ ಗೊತ್ತಿರೋದ್ರಿಂದ. ಹಾಗೆ ಅದಕ್ಕೆ ಹೇಳಲ್ಲ, ಇಲ್ಲಿ ತಂದೆಯವ್ರ ಹತ್ರ ಕಲ್ತಿದ್ದಕ್ಕೆ
ಅಲ್ಲಿ ಅಪ್ಲಿಕೇಶನ್ ತುಂಬ ಸುಲಭ ಆಯ್ತು ಆ್ಯಕ್ಚುಲಾಗಿ. ಅವರು ಭಾಳ ಸಂತೋಷಪಟ್ಟರು ಆ್ಯಕ್ಚುಲಾಗಿ. ಪಂಡಿತರೆಲ್ಲ ಇವತ್ತಿಗೂ ಎಷ್ಟು ಸಂತೋಷ ಪಡ್ತಾರೆ ಅಂದರೆ, ನಿಮಗೆ ಅಲ್ಲಿ ಇಂಜಿನಿಯರಿಂಗ್ ಕೆಲಸ ಮಾಡಿಬಿಟ್ಟು ಇಲ್ಲೂ ಮಾಡಿದ್ರಲ್ಲಪ್ಪ ನೀವು ಎಷ್ಟು ಅಂತ ಹೇಳ್ಬಿಟ್ಟು ಇವತ್ತಿಗೂ ಫೋನ್ ಮಾಡ್ತಾ ಇರ್ತಾರೆ. ನಾನು ಅಂದ್ಕೊಂಡ್ರೆ ಅಷ್ಟು ರೀತಿ ವಿಶ್ವಾಸ ಇರಲಿ ಅಂತ. ಆ ರೀತಿ ಅಲ್ಲಿ ಹೋಮದ ವ್ಯವಸ್ಥೆಗೆ ನನಗೆ ಒಂದು ಗ್ರೇಟೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ತೀನಿ. ಯಾಕೆಂದರೆ ಆ ಹೋಮ ಹವನಾದಿ ನಡಿಬೇಕಾದ್ರೆ ಒಂದು 5-6 ದಿವಸ ಎಲ್ಲ ಇದ್ದಿದ್ದೆ ಒಂದು 120-150 ಜನ ಮ್ಯಾಕ್ಸಿಮಮ್. ಫಸ್ಟ್ ಡೇ ಒಂದು 75-80 ಜನ, ಆಮೇಲೆ ಒಂದು 100 ಜನ 125 ಜನ ಈ ಥರ. ಕೊನೆಗೆ ಒಂದು 5-5 ದಿವಸ ಎಲ್ಲ ನಡಿಬೇಕಾದ್ರೆ ಒಂದು 150 ಜನ 180 ಜನ ಅಷ್ಟೇ, ಜನಗಳೇ ಇರಲಿಲ್ಲ. ಇಷ್ಟು ಕೋಟಿ ಜನಕ್ಕೆ ಇಲ್ಲಿ ನನಗೆ ಆಶ್ಚರ್ಯ ಆಗೋದು ಆಪರ್ಚುನಿಟಿ ಅಂತ ಹೇಳಿದ್ರೆ ಭಗವಂತ ಹೇಗೆ ಕೊಡ್ತಾನೆ ಅಂತ ಹೇಳಿದ್ರೆ, ಇಷ್ಟು ಕೋಟಿ ಜನಕ್ಕೆ ಇದ್ದಾಗ ಎಷ್ಟಿಷ್ಟು ದೊಡ್ಡ ವಿದ್ವಾಂಸರು ಇದ್ದಾಗ ಎಲ್ಲ ಮಾಡ್ತಾ ಇದ್ದಾಗ ನಾನು ಯಾವುದೋ ಒಬ್ಬ ಒಂದು ಸಣ್ಣ ಇದು ಅಷ್ಟೇ ಇರಲಿ, ನನಗೆ ಆಪರ್ಚುನಿಟಿ ಕೊಟ್ಟು ಅಲ್ಲಿ ನೀವು ಮಾಡಿಕೊಡಕ್ಕಿಲ್ಲ, ಅದು ಕೊಟ್ಟನ ಆಪರ್ಚುನಿಟಿ ಗ್ರೇಟ್ ಆಪರ್ಚುನಿಟಿ ಅಲ್ವಾ ಇದರಲ್ಲಿ. ನಿಜ ಹೇಳ್ತೀನಿ, ಕೆಲಸ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಸರ್ ಇದರಲ್ಲಿ. ಹೇಗೆ ಕೊಟ್ಟೆ ಭಗವಂತ ಇಷ್ಟೆಲ್ಲ. ಯಾಕೆಂದರೆ ಇವಾಗ ಮನೆ ಹತ್ರ ನಾನು ಎಲ್ಲರಿಗೂ ಹೇಳ್ತಾರೆ, ಮನೆ ಹತ್ರ ಒಂದು ಗಣಪತಿ ದೇವಸ್ಥಾನ ಇತ್ತು, ಅಲ್ಲೇ ಹೋಗ್ಬಿಟ್ಟು ಎಲ್ಲ ಮಾಡಿದ್ರೆ ಯಾಕೆ ಇಲ್ಲಿ ಬರ್ತೀರಾ, ಆ ಕಡೆ ಹೋಗ್ರಿ ಅಂತ ಹೇಳ್ತಾರೆ. 2000 ಕಿಲೋಮೀಟರ್ ದೂರ ಅಂತಹ ಆಂಜನೇಯ ರಾಮ ಜನ್ಮಸ್ಥಳ, ಅಲ್ಲಿ ನಮ್ಗೆ ಹೀಗೆ ಆಪರ್ಚುನಿಟಿ ಸಿಗುತ್ತೆ ಅಂದರೆ ಏನಾದ್ರು ಅದನ್ನು ನಿಜವಾಗ್ಲೂ ಇದು ಮಾಡೋಕ್ಕಾಗತ್ತೆ ಸರ್ ಆ್ಯಕ್ಚುಲಾಗಿ. ನಿಜವಾಗ್ಲೂ ಹೇಳ್ತೀನಿ, ಗೋಪಾಲ್ಜಿ ಅವ್ರಿಗೆ ದೊಡ್ಡ ನಮಸ್ಕಾರಗಳು. ಆ್ಯಕ್ಚುಲಿ ನನಗೆ ಆಪರ್ಚುನಿಟಿ ಕೊಟ್ಟರು ಅದೆಲ್ಲ ವ್ಯವಸ್ಥೆಗಳೆಲ್ಲ ಮಾಡಿಕೊಡೋಕ್ಕೆ. ಅಲ್ಲಿ ಒಳ್ಳೊಳ್ಳೆ ಫ್ರೆಂಡ್ಸ್ ಎಲ್ಲ ಆದರು ಆ್ಯಕ್ಚುಲಿ. ದೊಡ್ಡ ವಿದ್ವಾಂಸರ ಪರಿಚಯ ಆಯಿತು, ಅವ್ರ ಸೇವೆ ಎಲ್ಲ ಮಾಡೋ ಒಂದು ಅವಕಾಶ ಸಿಕ್ತು ಆ್ಯಕ್ಚುಲಾಗಿ.